ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇವತ್ತಿನ ದಿನ ಹೇಗಿದೆ 18ನೇ ತಾರೀಕು ಈ ದಿನ ಜನಿಸಿದವ್ರಿಗೆ ಡೇಟ್ ಆಫ್ ಬರ್ತ್ ಇರೋರಿಗೆ ಹೇಗಿದೆ ಓವರ್ ಆಲ್ ಟೈಮ್ ಅಂತ ಹೇಳ್ತಾ ಹೋಗೋದಾದ್ರೆ ನೋಡಿ, ಇವತ್ತು 18ನೇ ತಾರೀಕಾಗಿರುತ್ತೆ. 18ನೇ ತಾರೀಕು ಪೂರ್ವ ಫಾಲ್ಗುಣಿ ನಕ್ಷತ್ರ ಅಂದರೆ ಪುಬ್ಬ ನಕ್ಷತ್ರ ಆಗಿರುತ್ತೆ. ಸಿಂಹ ರಾಶಿ ಕೂಡ ಇವತ್ತಾಗಿರುತ್ತೆ. ಸೊ ಹಾಗಾಗಿ ಸಿಂಹ ರಾಶಿ ಅಂತ ಅನ್ನೋದಕ್ಕಿಂತ ಇವತ್ತು ಚಂದ್ರ ಮತ್ತು ಶುಕ್ರ ಕೇತು ಒಟ್ಟಿಗೆ ಇರ್ತಾರೆ. ಅಂದರೆ ಚಂದ್ರ ಶುಕ್ರ ಕೇತು ಸಿಂಹ ರಾಶಿಯಲ್ಲಿ ಒಟ್ಟಿಗೆ ಇರೋದ್ರಿಂದ ನೋಡಿ, ಸಿಂಹ ರಾಶಿಯ ರಾಶಿಯಾಧಿಪತಿ ಸೂರ್ಯ 12ನೇ ಮನೆಗೆ ಬಂದಿದ್ದಾನೆ. ಆಲ್ರೆಡಿ 2 ದಿನ ಆಯಿತು 12ನೇ ಮನೆಗೆ ಬಂದು. ಸೊ ನಿನ್ನೆಯಿಂದ ರಾಶಿಯಾಧಿಪತಿ ಸೂರ್ಯ ಮತ್ತು ಗುರು 12ನೇ ಮನೇಲಿರೋದ್ರಿಂದ ಸಿಂಹ ರಾಶಿಯವರು ಬಹಳಷ್ಟು ಕೇರ್ಫುಲ್ ಆಗಿರಬೇಕು ಅಂತ ಹೇಳ್ತೀನಿ. ಜೊತೆಗೆ ನೋಡಿ, ಇವಾಗ ಎಮ್ ಅಂತ ಹೇಳಿದ್ದೆ ನಾನು. ಎಮ್ ಅನ್ನೋ ಅಕ್ಷರ ಅಥವಾ ಎಮ್ಗೆ ತೊಂದರೆ ಆಗತ್ತೆ, ಹೆಣ್ಣು ಮಕ್ಕಳು ವಿಚಾರದಲ್ಲಿ ತುಂಬ ತೊಂದರೆಯನ್ನು ಅನುಭವಿಸ್ತೀರಾ. ಹೆಣ್ಮಕ್ಳು ಬಹಳ ಕೇರ್ಫುಲ್ ಆಗಿರಬೇಕು ಅಂತ ಹೇಳಿದೆ. ನಿನ್ನೆ ನೋಡಿದ್ದೀರಾ, ಮಂಗಳೂರಲ್ಲಿ ಒಂದು ಪಬ್ಲಿಕಲ್ಲಿ ಒಂದು ಹುಡುಗಿನ ಬರ್ಬರವಾಗಿ ಬಸ್ ಸ್ಟಾಪಲ್ಲಿ ಕೊಲೆ ಮಾಡಿರ್ತಾರೆ. ಹೆಣ್ಣುಮಕ್ಳು ಹುಷಾರಾಗಿರಬೇಕು ಅಂತ ಆಲ್ರೆಡಿ ಪ್ರೆಡಿಕ್ಷನ್ ಕೊಟ್ಟಿದ್ದೀನಿ. ಯಾಕಂದರೆ ಶುಕ್ರ ಮತ್ತು ಕೇತು ಒಟ್ಟಿಗೆ ಸೇರ್ತಿದ್ದಾರೆ ಸಿಂಹ ರಾಶಿಯಲ್ಲಿ. ಶುಕ್ರ ಕೇತು ಸೇರೋದು ಇದಲ್ಲ, ಯಾಕಂದರೆ 8ನೇ ಮನೇಲಿ ಶನಿ ಕೂಡ ಇರ್ತಾನೆ. ನೋಡಿ, ಇವತ್ತು ಇನ್ನು 2 ದಿನ ಚಂದ್ರ ಕೂಡ ಅಲ್ಲಿ ಬಂದಿದ್ದಾನೆ. ಚಂದ್ರ ಕೂಡ ಸಿಂಹ ರಾಶಿಗೆ ಎಂಟರ್ ಆಗಿದ್ದಾನೆ. ರಾಶಿಯಾಧಿಪತಿ ಸೂರ್ಯ 12ನೇ ಮನೆಗೆ ಹೋಗಿದ್ದಾನೆ. ಇವೆಲ್ಲವೂ ಒಂದಕ್ಕೊಂದು ಮಿಕ್ಸ್ ಆಗ್ತಾ ಹೋಗುತ್ತೆ. ಅದರಲ್ಲೂ ಸಿಂಹ ರಾಶಿಯವ್ರು ಕೇರ್ಫುಲ್ ಆಗಿರಿ. ಎಮ್ಮನ್ನು ಅಕ್ಷರದವ್ರು ತುಂಬ ಕೇರ್ಫುಲ್ ಆಗಿರಿ. ಇವತ್ತಿಗೂ ಹೇಳ್ತಾ ಇದ್ದೀನಿ, ಇನ್ನೂ 1 ತಿಂಗಳುಗಳ ಕಾಲ. ಯಾಕಂದರೆ ರಾಶಿಯಾಧಿಪತಿ ಸೂರ್ಯ 12ನೇ ಮನೆಗೆ ಹೋದಾಗ ಈ ಎಮ್ಮನ್ನು ಅಕ್ಷರ ಆಗಿರ್ಬೋದು, ಸಿಂಹ ರಾಶಿಯವರಾಗಿರ್ಬೋದು ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಶುಕ್ರ ಮತ್ತು ಕೇತು ಒಟ್ಟಿಗೆ ರಾಶಿಯಲ್ಲಿರೋದ್ರಿಂದ ಸಿಂಹ ರಾಶಿಯವರಿಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಆರೋಗ್ಯ ಸಮಸ್ಯೆಗಳು ಬರ್ತಾ ಹೋಗ್ಬೋದು. ಜೊತೆಗೆ ಚಂದ್ರ ಕೂಡ ಅಲ್ಲೇ ಬಂದಿರೋದ್ರಿಂದ ಚಂದ್ರ ಕೂಡ, ಯಾಕಂದರೆ 12ನೇ ಮನೆ ಅಧಿಪತಿ ಚಂದ್ರ ಆಗಿರ್ತಾನೆ, ಅವನು ರಾಶಿಗೆ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಸಿಂಹ ರಾಶಿಯವರಿಗೆ ನೋಡಿ, ಈ ಏನು ಹೇಳ್ತೀವಿ, ಗರ್ಭಕೋಶದ ತೊಂದರೆ ಆಗಿರ್ಬೋದು, ಕಿಡ್ನಿ ಸಮಸ್ಯೆ ಆಗಿರ್ಬೋದು, ನೀರಿನಿಂದ ಬರ್ತಕ್ಕಂಥ ಸಮಸ್ಯೆ ಆಗಿರ್ಬೋದು, ಈ ರೀತಿ ಅಂದರೆ ಹೊಟ್ಟೆಯಲ್ಲಿ ಏನೋ ಒಂಥರ ಬಾಧೆ ಪಡುವಂಥ ಒಂದು ಸಮಸ್ಯೆಗಳೆಲ್ಲ ಕಾಣಿಸ್ಕೊಳ್ಳುತ್ತೆ. ಕೆಲವೊಬ್ಬರಿಗೆ ಇದು ಎಲ್ಲೋ ಒಂದು ಕಡೆ ಸರ್ಜರಿ ಕೂಡ ಮಾಡಿಸ್ಕೊಳ್ಳುವಂಥ ಒಂದು ಟೈಮು ಇದಾಗಿರುತ್ತೆ. ಅಂದರೆ ಸರ್ಜರಿ ಮಾಡಿಸ್ಕೊಳ್ಳೋ ಅಷ್ಟು ಮಟ್ಟಿಗೆ ಹೋಗ್ಬೋದು. ಹಾಗಾಗಿ ಆರೋಗ್ಯದ ವಿಚಾರದಲ್ಲಿ ತುಂಬ ಗಮನ ಇರಲಿ ಸಿಂಹರಾಶಿಯವರಿಗೆ. ಅದಕ್ಕೆ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ತಾ ಹೋಗಿ. ಪರಿಹಾರವನ್ನು ಮಾಡ್ಕೊಳ್ತಾ ಹೋಗಿ. ಟೈಮ್ ಚೆನ್ನಾಗಿಲ್ಲ ಅಂದಾಗ ಬೇರೆ ಯಾವುದೇ ಕೆಲಸ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಜಾಗೃತೆಯಿಂದ ಇರಿ. ಇವಾಗ ನಿಮ್ಮ ಟೈಮ್ ಕೆಟ್ಟಿದೆ ಅಂದಾಗ ಎಲ್ಲೋ ಒಂದು ಕಡೆ ಏನೋ ಒಂದು ದೊಡ್ಡ ಕೆಲಸಕ್ಕೆ ಹೋಗಬೇಕಾಗಿರುತ್ತೆ. ಅಲ್ಲೆಲ್ಲೋ ಒಂದು ಕಡೆ ಅಲ್ಲಿಗೆ ಹೋಗೋ ಬದಲು ಎಲ್ಲೋ ಮಿಡಲಲ್ಲಿ ಕರೆದು ಮಾತಾಡೋದು, ನೀವಿರೋ ಜಾಗಕ್ಕೆ ಕರೆಸ್ಕೊಳ್ಳೋ ಅಂಥದ್ದು, ಇಲ್ಲ ಅದನ್ನು ಸ್ವಲ್ಪ ದಿನ ಪೋಸ್ಟ್ಪಾನ್ ಮಾಡ್ಕೊಳ್ಳೋ ಅಂಥದ್ದು, ಇನ್ವೆಸ್ಟ್ ಮಾಡ್ತಕ್ಕಂಥದ್ದನ್ನು ಕೆಲವು ದಿನ ಪೋಸ್ಟ್ಪಾನ್ ಮಾಡ್ಕೊಳ್ಳೋಕ್ಕಂಥದ್ದು, ಈ ಥರದ್ದೆಲ್ಲ ಮಾಡಿದಾಗ ತುಂಬ ನಿಮಗೆ ಎಲ್ಲೋ ಒಂದು ಕಡೆ ಒಳ್ಳೆಯದಾಗತ್ತೆ. ಯಾಕಂದರೆ ರಾಶಿಯಾಧಿಪತಿ ಸೂರ್ಯ ಕೂಡ ಕೆಟ್ಟಿದ್ದಾನಲ್ಲ, ಸೂರ್ಯ ಕೂಡ 12ನೇ ಮನೆಗೆ ಬಂದಿದ್ದಾನೆ, ಗುರು ಜೊತೆ ಇದ್ದಾನೆ. ಹಾಗಾಗಿ ಇವೆಲ್ಲವೂ ಕೂಡ ನೋಡ್ಕೊಳ್ಬೇಕಾಗತ್ತೆ. ಜೊತೆಗೆ ಶನಿ ಆಲ್ರೆಡಿ ಹೇಳಿದ್ದೆ, ಸಿಂಹರಾಶಿಯವ್ರಿಗೆ ಶನಿ 8ನೇ ಮನೆಯಲ್ಲಿರೋದ್ರಿಂದ ಏನಾದರೂ ಒಂದು ತೊಂದರೆಗಳು ಬರ್ತಾನೆ ಇರುತ್ತೆ ಅಂತ. ಅದ್ರ ಜೊತೆಗೆ ಈಗ ನಡೀತಾ ಇರೋ ಟೈಮ್ ಈ 1 ತಿಂಗಳು ಸ್ವಲ್ಪ ಯಾವುದೇ ಕೆಲಸ ಕಾರ್ಯಗಳ ಮೇಲೆ ಅಷ್ಟೊಂದು ಗಮನ ಬೇಡ. ಹೊಸ ಕೆಲಸ, ಹೊಸ ಆಫೀಸ್ ಆಗಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಕೆಲಸ ಮಾಡೋ ಜಾಗದಲ್ಲಿ ಕೆಲಸ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ ಕೂಡ ಬರ್ಬೋದು. ಅದ್ರ ಮೇಲೂ ಗಮನ ಇರ್ಬೋದು. ಕೋರ್ಟು ಕೇಸು ಏನಾದರೂ ನಡೀತಿದ್ರೆ ಸ್ವಲ್ಪ ಆತುರದ ನಿರ್ಧಾರವನ್ನು ಬಿಟ್ಟು ಸ್ವಲ್ಪ ಟೈಮ್ ತಗೊಳ್ಳೋ ಅಂಥದ್ದು, ಅಥವಾ ಎಲ್ಲೋ ಒಂದು ಕಡೆ ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿ ಕೆಲಸ ಮಾಡ್ತಕ್ಕಂಥದ್ದು, ಈ ಥರದ್ದು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಸಿಂಹರಾಶಿಯವ್ರಿಗೆ. ಮತ್ತು 18ನೇ ತಾರೀಕು ಅಂತ ಬಂದಾಗ ನೋಡಿ, 18ನೇ ತಾರೀಕು 1 ಮತ್ತು 8 ಪಾಸಾಗಿರೋದ್ರಿಂದ ಇವತ್ತಿನ ದಿನ ಬಹಳಷ್ಟು ಕೇರ್ಫುಲ್ ಆಗಿರಬೇಕಾಗತ್ತೆ. ಆಲ್ರೆಡಿ ಮಳೆ ಬರ್ತಾ ಇದೆ ಇವತ್ತು. ಜೊತೆಗೆ ಏನಾಗುತ್ತೆ ಅಂತಂದರೆ, 1 ಈ ವರ್ಷದ ಡೇಂಜರ್ ನಂಬರ್ ಅಂತ ಹೇಳಿದೆ, 8 ಕೂಡ ಈ ವರ್ಷಕ್ಕೆ ಡೇಂಜರ್ ನಂಬರ್ ಅಂತ ಹೇಳಿದೆ. ಆ 1 ಮತ್ತು 8 ಪಾಸಾಗೋದ್ರಿಂದ ಮನೇಲಿ ತಂದೆ ಮಕ್ಕಳಿಗೆ ಸ್ವಲ್ಪ ಕಲಹಗಳು. 18ನೇ ತಾರೀಕು ಯಾರೆಲ್ಲ ಹುಟ್ಟಿರ್ತೀರ ಅವ್ರ ಮನೇಲಿ ತಂದೆ ಮಕ್ಕಳಿಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ಜಗಳಗಳು, ಮತ್ತು ತಂದೆ ಇಲ್ಲ ಅಂದರೆ ತಂದೆ ಸ್ಥಾನದಲ್ಲಿರ್ತಕ್ಕಂಥ ಯಾರ ಜೊತೆನಾದರೂ ಸ್ವಲ್ಪ ಮಾತುಕತೆಯಲ್ಲಿ ಮನಸ್ತಾಪಗಳು ಬರ್ತಕ್ಕಂಥದ್ದು, ಇದೆಲ್ಲ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ 18ನೇ ತಾರೀಕಲ್ಲಿ ಹುಟ್ಟಿರೋರು. ಮತ್ತು ನೋಡಿ, ಇವತ್ತಿನ ನಿಮ್ಮ ಬಣ್ಣ ಅಂತ ಬಂದಾಗ 18ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ನೋಡಿ, ಆರೆಂಜ್ ಕಲರ್ ತುಂಬ ಅತಿ ಹೆಚ್ಚು ಪಾಸಿಟಿವ್ ತಂದುಕೊಡುತ್ತೆ. ಯೆಲ್ಲೋ ಕಲರು
ತುಂಬ ಯೂಸ್ ಮಾಡಿ. ಯೆಲ್ಲೋ ಕಲರು ಸಿಕ್ಕಾಪಟ್ಟೆ ಪಾಸಿಟಿವ್, ಯಾಕಂದರೆ ಈ ವರ್ಷದ ಒಂದು ಲಕ್ಕಿಯೆಸ್ಟ್ ಕಲರು ಕೂಡ ಅದೇ ಆಗಿರುತ್ತೆ. 3 ಅನ್ನೋ ನಂಬರ್ ಅತಿ ಹೆಚ್ಚು ಲಕ್ಕನ್ನು ತಂದುಕೊಡುತ್ತೆ. ಮತ್ತು ರೆಡ್ ಕಲರ್ ಯೂಸ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ನಂಬರ್ ಅಂತ ಬಂದಾಗ ಇವತ್ತು 1, 3, ಅದೇ ರೀತಿ 9 ಅನ್ನೋ ನಂಬರ್ನ ಫಾಲೋ ಮಾಡಿದ್ರೆ ತುಂಬ ಪಾಸಿಟಿವ್ ಆಗಿರ್ತೀರಿ 18ನೇ ತಾರೀಕು. ಓಕೆ ಮೇಡಮ್, ಇವತ್ತಿನ ದಿನದ ಬಗ್ಗೆ ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ. ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ 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 ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ದೀಪಾ ಅಂತ ಮೇಡಮ್. ಕೇಳಿಸ್ತಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ. ದೀಪಾ. ಹಲೋ. ದೀಪಾ ಅಂತ. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. 25 25 6 ಆ 25 6. ಓಕೆ. 1994 94. ಹುಟ್ಟಿ ಟೈಮು 8:30 ಮಾರ್ನಿಂಗಾ? PM ನೈಟ್. 8 ಸಂಜೆ 8:30. 8 ಸಂಜೆ 8:30 PM. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಏನು ಪ್ರಶ್ನೆ ಮೇಡಮ್ ನಿಮ್ಮದು? ತುಂಬಾ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಮೇಡಮ್. ಮಕರ ರಾಶಿ, ಮಕರ ಲಗ್ನ, ಉತ್ತರಾಷಾಢ ನಕ್ಷತ್ರ ಬರುತ್ತೆ. ನಿಮ್ಮ ಲಗ್ನದಲ್ಲೇ ಚಂದ್ರ ಇರ್ತಾನೆ, 2ನೇ ಮನೇಲಿ ಶನಿ ಇರ್ತಾನೆ. ನಿಮಗೆ ನಡೀತಾ ಇರೋ ಟೈಮ್ ಈಗ 2012ರಿಂದ 2030ವರೆಗೂ ರಾಹು ದಶೆ ನಡೀತಾ ಇದೆ. ಓಕೆ ಮೇಡಮ್. ಆರೋಗ್ಯ ಸಮಸ್ಯೆ ತುಂಬ ಕಾಡ್ತಿದೆಯಾ? ಆರೋಗ್ಯ ಸಮಸ್ಯೆ. ಓಕೆ, ಮತ್ತು ಯಾವುದಾದ್ರೂ ಆಪ್ರೇಷನ್ ಏನಾದರೂ ಆಗಿದೆಯಾ ನಿಮಗೆ? ಇಲ್ಲ ಮೇಡಮ್, ಯಾವುದೂ ಇಲ್ಲ. ಆಪ್ರೇಷನ್ ಆಗಿಲ್ಲ. ಆದರೆ ಎಲ್ಲೋ ಒಂದು ಕಡೆ ನಿಮಗೆ ಈ ರಾಹು ದಶೆ 2030ರಲ್ಲಿ ಯಾವುದಾದ್ರೂ ಒಂದು ಶಸ್ತ್ರಚಿಕಿತ್ಸೆ ಮಾಡ್ಕೊಳ್ಬೇಕು ಅಂತ ಹೇಳುತ್ತೆ ನಿಮ್ಮ ಜಾತಕವನ್ನು ನೋಡಿದಾಗ. ಮತ್ತು ಯಾವುದಾದ್ರೂ ಹಲೋ ಹೇಳಿ ಮೇಡಮ್, ಕೇಳಿಸ್ತಾ ಇದೆ. ಯಾವುದಾದ್ರೂ ಶಸ್ತ್ರಚಿಕಿತ್ಸೆಗೆ ಒಳಪಡ್ತೀರಿ ಅಂತ ಹೇಳುತ್ತೆ. ಸ್ವಲ್ಪ ಅದನ್ನು ನೋಡ್ಕೊಳ್ಳಿ ಕೇರ್ಫುಲ್ಲಾಗಿ, ಅದಕ್ಕೆ ಬೇಕಾದಂಥ ಪರಿಹಾರ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ನಿಮಗೆ ನೋಡಿ 2ನೇ ಮನೇಲಿ ಶನಿ ಇರ್ತಾನೆ, ಅದೇ 6ನೇ ಮನೇಲಿ ಸೂರ್ಯ ಮತ್ತು ಬುಧ ಇರ್ತಾನೆ. ಸೂರ್ಯ ಮತ್ತು ಬುಧ 6ನೇ ಮನೇಲಿ ಇರೋದ್ರಿಂದ 6ನೇ ಮನೆ ಅಧಿಪತಿ ನೇರ ನಿಮ್ಮ ಲಗ್ನಕ್ಕೆ ವ್ಯಯಸ್ಥಾನಕ್ಕೆ ನೋಡೋದ್ರಿಂದ ಸೂರ್ಯ ಮತ್ತು ಬುಧ ಎಲ್ಲೋ ಒಂದು ಕಡೆ ಯಾವುದಾದ್ರೂ ಒಂದನ್ನು ಕಳ್ಕೊಳ್ಳೋ ಅಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಅದರಲ್ಲೂ ಕೂಡ ನಿಮಗೆ ನಡೀತಾ ಇರೋದು ದಶ ಬಂದಿವಾಗ ರಾಹು ದಶ. ರಾಹು ಅಂತ ಬಂದಾಗ ರಾಹು ತುಂಬ ಚೆನ್ನಾಗಿದ್ದಾನೆ, 10ನೇ ಮನೇಲಿದ್ದಾನೆ, ಗುರು ಜೊತೆ ಇದ್ದಾನೆ. ಆದರೆ ಆ ಮನೆ ಅಧಿಪತಿ ಇರ್ತಾನಲ್ಲ, ಆ ಮನೆ ಅಧಿಪತಿ ಶುಕ್ರ ನಿಮಗೆ ಕೆಟ್ಟಿರ್ತಾನೆ. ಹಾಗಾಗಿ ಸ್ವಲ್ಪ ನೀವು ಕೆಲವೊಂದು ಪರಿಹಾರಗಳನ್ನ ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ. ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿ, ಯಾವುದಾದ್ರೂ ಹೆಲ್ತ್ ಅಥವಾ ಇಲ್ಲ ಯಾರನ್ನಾದ್ರೂ ಕಳ್ಕೊಳ್ಳೋವಂಥ ಚಾನ್ಸಸ್ ಹೆಚ್ಚಿರುತ್ತೆ. ಈ ರಾಹು ದಶೆ ಸ್ಟಾರ್ಟ್ ಆದಾಗಿಂದ ಯಾರನ್ನಾದ್ರೂ ಕಳ್ಕೊಂಡಿದ್ದೀರಾ 12ರಿಂದ? ಹಲೋ. ಆ ಥರ ಏನಾಗಿಲ್ಲ ಮೇಡಮ್. ಸೊ 12ರಿಂದ 30ರವರೆಗೂ ಇರುತ್ತೆ. ಅದಕ್ಕೆ ನೋಡಿ ಒಂಚೂರು ಪರಿಹಾರ ಮಾಡ್ಕೊಳ್ಳಿ ಅಮ್ಮ. ನಮ್ಮ ಸಂಸ್ಥೆಗೆ ಕೊಡ್ತೀರಾ ಮೇಡಮ್? ನಮ್ಮ ಸಂಸ್ಥೆಗೆ ಕರೆ ಮಾಡಿ ಹೇಳ್ತಾರೆ. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮೇಡಮ್. ಡೀಟೇಲ್ ಆಗಿ ಹೇಳ್ತಾರೆ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು, ಏನು ಪರಿಹಾರ ಮಾಡ್ಕೊಳ್ಬೇಕು ಅಂತ.